ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಾಳೆ ಖಗ್ರಾಸ ಚಂದ್ರಗ್ರಹಣ ಇದೆ. ನಮ್ಮ ಭಾರತ ದೇಶಕ್ಕೆ ಕಾಣಿಸೋದ್ರಿಂದ ಗ್ರಹಣಾಚರಣೆ ಉಂಟು ಇರ್ತದೆ. ಯಾವ್ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಏನೆಲ್ಲ ಮಾಡಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ, ಈ ಗ್ರಹಣ ಇರ್ತಕ್ಕಂಥ ಮಂಗಳವಾರದ ದಿನ ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಆಗಿರೋದಿಲ್ಲ. ಚಿನ್ನ, ಬೆಳ್ಳಿ, ವಸ್ತ್ರಾಭರಣ ತೆಗೆದುಕೊಳ್ಳಿಕ್ಕೂ ಅಷ್ಟೊಂದು ಉತ್ತಮ ಅಲ್ಲ. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ನಾನ್ ವೆಜ್ಜು ತಿನ್ನೋದು ಶುಭಪ್ರದ ಅಲ್ಲ. ಡ್ರಿಂಕಿಂಗು ಸಹ ಉತ್ತಮವಾಗಿ ಇರೋದಿಲ್ಲ. ಈ ಗ್ರಹಣದ ಬಗ್ಗೆ ಗ್ರಂಥಗಳಲ್ಲಿ, ಪಂಚಾಂಗಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ವಿಚಾರ ಅಂತ ಅಂದರೆ, ಬೆಳಗ್ಗೆನೇ ಗ್ರಹಣ ಪ್ರಾರಂಭ ಆಗೋದ್ರಿಂದ ಆಹಾರಾದಿ ಪಾನೀಯಗಳನ್ನು ಸೇವನೆ ಮಾಡಬಾರ್ದು ಅಂತೇಳಿ ತಿಳಿಸಿರ್ತಾರೆ. ಆದರೆ ಅಲ್ಲಿನ ತನಕ ಯಾರು ಉಪವಾಸ ಇರೋದು ಕಷ್ಟ ಸಾಧ್ಯ ಆಗಬಹುದು. ಲಘು ಉಪಹಾರಗಳನ್ನು ತೆಗೆದುಕೊಂಡು ಗ್ರಹಣಾಚರಣೆಯನ್ನು ಪಾಲನೆ ಮಾಡ್ತಕ್ಕಂಥವರು ಮಾಡಬಹುದು. ಇಲ್ಲಿ ವಿಶೇಷವಾಗಿ ತುಂಬು ಗರ್ಭಿಣಿ ಸ್ತ್ರೀಯರು ಈ ದಿನ ಸಾಧ್ಯವಾದಷ್ಟು ಬಿಸಿಲಿನ ಕಿರಣಗಳು ಬೀಳದಲೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಉತ್ತಮ. ಹಾಗೆ ಚಿಕ್ಕ ಪುಟಾಣಿ ಮಕ್ಕಳಿಗೂ ಸಹ ಆದಷ್ಟು ಈ ಬಿಸಿಲಿನ ಛಾಯೆ ಬೀಳದಲೇ ಇರೋ ಹಾಗೆ ಗಮನ ಕೊಡೋದು ಉತ್ತಮ. ಇನ್ನು ವಿಶೇಷವಾಗಿ ಈ ದಿನಗಳಲ್ಲಿ ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳಿಗೂ ಸಹ ಉತ್ತಮ ಆಗಿ ಇರೋದಿಲ್ಲ. ಇನ್ನು ರಾಶಿ ವಿಚಾರವಾಗಿ ನೋಡಿದಾಗ, ಈ ಗ್ರಹಣದ ಸಮಯದಲ್ಲಿ ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಶುಭ ಫಲ ಇರುತ್ತೆ. ಹಾಗೆ ಮೇಷರಾಶಿ, ಕಟಕ ರಾಶಿ, ಧನಸ್ಸು ಮತ್ತು ಕುಂಭ ರಾಶಿಯವರಿಗೆ ಮಿಶ್ರ ಫಲ ಇರುತ್ತೆ. ಹಾಗೆ ವೃಷಭ, ಸಿಂಹ, ಕನ್ಯಾ, ಮಕರ ರಾಶಿಯವರಿಗೆ ಅಶುಭ ಫಲ ಇರ್ತದೆ. ಇಲ್ಲಿ ಸಿಂಹ ರಾಶಿಯ ಮಾಘ ನಕ್ಷತ್ರದಲ್ಲಿ ಗ್ರಹಣ ಪ್ರಾರಂಭ ಆಗೋದ್ರಿಂದ ಸಿಂಹ ರಾಶಿಯವರಿಗೆ ತುಂಬ ನೆಗೆಟಿವಿಟಿ ಇರ್ತದೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಅಶಕ್ತರು, ವೃದ್ಧರು, ಅನಾರೋಗ್ಯವಂತರು ಉಪಹಾರಾದಿಗಳನ್ನು ಸೇವನೆ ಮಾಡ್ಬೋದು. ಇನ್ನು ಈ ಗ್ರಹಣದ ಸಂಬಂಧ ದೋಷ ಇರ್ತಕ್ಕಂಥ ರಾಶಿಯವರು, ಗ್ರಹಣ ಸಂಜೆ 6:48 ಇರೋದ್ರಿಂದ 6:48 ಮೋಕ್ಷ ಕಾಲ ಮುಗಿಯೋದ್ರಿಂದ ಯಾವುದೇ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಅವಕಾಶಗಳಿರೋದಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಬಾಗಿಲೇ ಹಾಕಿರ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿಯೇ ಗ್ರಹಣ ಕಾಲದಲ್ಲಿ ಮನೆ ದೇವರಿಗೆ ದೀಪ ಹಚ್ಚಿ ಯಾವುದಾದ್ರೂ ದೇವಿ ಸ್ತೋತ್ರಗಳನ್ನು ಪಾರಾಯಣ ಮಾಡೋದು, ಮಂತ್ರ ಪಠಣೆ ಮಾಡ್ತಕ್ಕಂಥದ್ದು, ದೇವರ ಧ್ಯಾನವನ್ನು ಮಾಡೋದ್ರಿಂದ ಫಲ ಹೆಚ್ಚಾಗಿ ಸಿಗ್ತದೆ. ಗ್ರಹಣ ಮುಗಿದ ನಂತರವೂ ಸ್ನಾನ ಮಾಡಿ ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಿ ಪೂಜೆ ಪುನಸ್ಕಾರ, ಸ್ತೋತ್ರ ಪಾರಾಯಣದಲ್ಲಿ ತೊಡಗ್ಬೋದು. ಇನ್ನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ಬುಧವಾರ ಬೆಳಗ್ಗೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೊಡೋದು ಬಹಳ ಉತ್ತಮ. ವಿಶೇಷವಾಗಿ ಈಶ್ವರನ ದೇವಾಲಯದಲ್ಲಿ ಈ ದೋಷವುಳ್ಳ ರಾಶಿಯವರು, ವೃಷಭ, ಸಿಂಹ, ಕನ್ಯಾ, ಮಕರ ರಾಶಿಯವರು ಈಶ್ವರನ ದೇವಾಲಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಆಂಜನೇಯನ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು. ವಿಶೇಷವಾಗಿ ಈ ಗ್ರಹಣದ ಸಮಯದಲ್ಲಿ
ವ್ಯತಿರಿಕ್ತವಾಗಿ ಅಂದರೆ ಆವೇಶಗೊಂಡು ಯಾರೊಟ್ಟಿಗೂ ಜಗಳ ಹೋಗ್ತಕ್ಕಂಥದ್ದು ಅದೆಲ್ಲ ಉತ್ತಮವಾಗಿ ಇರೋದಿಲ್ಲ. ಈ ಗ್ರಹಣದ ಸಮಯದಲ್ಲಿ ಯಾವುದೇ ದೇವರ ಜಪ ತಪ ಮಾಡೋದ್ರಿಂದ ಅದರ ಫಲಗಳು ಹೆಚ್ಚಾಗಿ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ರೈಸ್ ಆಗುತ್ತೆ. ಇನ್ನು ವಿಶೇಷವಾಗಿ ಈ ಗ್ರಹಣದ ದಿನಗಳಲ್ಲಿ ಬಹುತೇಕ ಎಲ್ಲರೂ ಅವರವರ ದಿನನಿತ್ಯ ಕಾರ್ಯಕ್ರಮದಲ್ಲಿ ತೊಡಗೋದ್ರಿಂದ ಊಟ ಉಪಹಾರಗಳನ್ನು ಯಾರೂ ಉಪವಾಸ ಇರೋಕ್ಕೆ ಹೋಗೋದಿಲ್ಲ. ಮಾಡ್ತಕ್ಕಂಥವ್ರು ಮಾಡ್ಕೋಬೋದು, ಆದರೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ವೀಕ್ಷಕರೇ, ಈ ಮಂಗಳವಾರದ ದಿನ ತುಂಬ ಗ್ರಹಣ ಪ್ರಬಲವಾಗಿದೆ. ಎಲ್ಲ ವಿಚಾರಗಳಲ್ಲಿಯೂ ಜಾಗರೂಕತೆ ವಹಿಸಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.